ಪ್ರಿಯ ರಮಣೆ ಕರೆಯುವೆ ಬಾ ಹರುಷದಿ ನಲಿಯುವ ಬಾರಾಣಿ ಹರುಷದಿ ನಲಿಯುವ ಬಾರಾಣಿ ಪ್ರಿಯ ರಮಣೆ ಹರುಷದಿ ನಲಿಯುವ ಬಾರಾಣಿ ಚಂದ್ರನು ನಾನೇ ಕಾಂತಿಯು ನೀನೇ ಚಂದ್ರನು ನಾನೇ ಕಾಂತಿಯು ನೀನೇ ಚಂದ್ರನು ನಾನೇ ಕಾಂತಿಯು ನೀನೇ ಮುರಳಿ ಮೋಹನ ಗೀತೆಯ ಕೇಳಿ ಮುರಳಿ ಮೋಹನ ಗೀತೆಯ ಕೇಳಿ ಅಂದ ಚಂದದಿಂದ ಬಂದು ಸಂಧಿ ಸನ್ನರಾಣಿ 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 ಪ್ರಿಯ ರಮಣೆ ಕರೆಯುವೆ ಬಾ ಹರುಷದಿ ನಲಿಯುವ ಬಾರಾಣಿ ಹರುಷದಿ ನಲಿಯುವ ಬಾರಾಣಿ ಪ್ರಿಯ ರಮಣೆ ಮೋಹನ ನಾನೇ ಭಾಮಿಯು ನೀನೇ ಮೋಹನ ನಾನೇ ಭಾಮಿಯು ನೀನೇ ಮುರಳಿ ಮೋಹನ ಗೀತೆಯ ಕೇಳು ಮುರಳಿ ಮೋಹನ ಗೀತೆಯ ಕೇಳಿ ಅಂದ ಚಂದದಿಂದ ಬಂದು ಸಂಧಿ ಸನ್ನರಾಣಿ 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 ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿ ನಲಿಯುವ ಬಾರಾಣಿ ಹರುಷದಿ ನಲಿಯುವ ಬಾರಾಣಿ ಪ್ರಿಯ ರಮಣಿ
ಅಂತ? ನಗುವುದಿಲ್ಲವ ಪ್ರಿಯ? ಆಹಾ, ಪ್ರಿಯ ರಮಣ ಕರೆಯುವೆ ಬಾ, ಕರೆಯುವೆ ಬಾ ರಮಣ, ಅರುಷದಿ ಕರೆಯುವೆ ಬಾ ರಮಣ, ಪ್ರಿಯ ರಮಣ. ನಾರಾಯಣ ಯಾದವ ನೀವಾ ಯದುಕುಲ ನಂದನ, ಯಾದವ ನೀವಾ ಯದುಕುಲ ನಂದನ, ಮಾಧವ ಮಧುಸೂದನ ಬಾರು. ನಾರಾಯಣ ನಾರಾಯಣ ಯಾದವ ನೀವಾ ಯದುಕುಲ ನಂದನ, ಮಾಧವ ಮಧುಸೂದನ ಬಾರು. ಸೋದರ ಮಾವನ ಮಧುರಲಿ ಮಧುಹಿತ. ನಾರಾಯಣ ನಾರಾಯಣ ಸೋದರ ಮಾವನ ಮಧುರಲಿ ಮಧುಹಿತ, ಯಶೋಧ ನಂದನ ನೀವಾರೋ. ಯಶೋಧ ನಂದನ ನೀವಾರೋ, ಯಾದವ ನೀವಾ ಯದುಕುಲ ನಂದನ, ಯಾದವ ನೀವಾ ಯದುಕುಲ ನಂದನ, ಮಾಧವ ಮಧುಸೂದನ ಬಾರೋ. ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ. ನಾರಾಯಣ ನಾರಾಯಣ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ, ಯಶೋಧ ನಂದನ ನೀ ಬಾರೋ. ಯಶೋಧ ನಂದನ ನೀ ಬಾರೋ, ಯಾದವ ನೀವಾ ಯದುಕುಲ ನಂದನ, ಯಾದವ ನೀವಾ ಯದುಕುಲ ನಂದನ, ಮಾಧವ ಮಧುಸೂದನ ಬಾರೋ. ನಾರಾಯಣ 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 ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಯೇ. ನಾರಾಯಣ ನಾರಾಯಣ ಭುವನಾತ್ರಯವ ಸಂಚರಿಪ ದಿವಿಜ ಮುನೀಂದ್ರ. ಭುವನಾತ್ರಯವ ಸಂಚರಿಪ ದಿವಿಜ ಮುನೀಂದ್ರ, ನಿಮ್ಮ ಗಮನದಿ ಅವಿರಳ ಮುದವಂ ತಳೆದನ. ನವವಿಧ ವೃತ್ತಾಂತವಂ ಅರಹುವುದು ಮುನಿಪ, ನವವಿಧ ವೃತ್ತಾಂತವಂ ಅರಹುವುದು ಮುನಿಪ. ಮುನಿಪ ಮುನಿಪ ಪೂಜ್ಯರಿಗೆ ವಂದಿಸಬೇಕು. ನಾರಾಯಣ ನಾರಾಯಣ ಸ್ವಸಸ್ತು ಸೌಭಾಗ್ಯಮಸ್ತು. ಪೂಜ್ಯರೇ, ತಾವು ಎಲ್ಲಿಂದ ದಯ ಮಾಡಿಸಿದ್ರಿ? ಕೃಷ್ಣ ಪರಮಾತ್ಮ, ನಾನು ಹಸ್ತಿನಾಪುರದಿಂದ ಬಂದೆನು. ಬಹಳ ಸಂತೋಷ. ನಮ್ಮ ಪಾಂಡವರೆಲ್ಲರೂ ಕುಶಲದಿಂದಿರುವರೇ? ನಾರಾಯಣ ನಾರಾಯಣ ನಿನ್ನ ಅನುಗ್ರಹಕ್ಕೆ ಪಾತ್ರರಾದ ಅವರಿಗೆ ಕುಶಲವಲ್ಲದೆ ಮತ್ತೇನು? ಎಲ್ಲವೂ ತಮ್ಮ ಆಶೀರ್ವಾದ ಫಲವು. ಮತ್ತೇನಾದರೂ ವಿಶೇಷ ವಾರ್ತೆಯುಂಟೆ? ವಿಶೇಷ ವಾರ್ತೆ ಅಂತಾರೆ ನಾರದರು ಬರುವ ಪದ್ಧತಿ ಇಲ್ಲವುದು ಕಾಣೆಯೇ ಕೃಷ್ಣ. ನಾರಾಯಣ ನಾರಾಯಣ ಧರ್ಮರಾಜನು ನಕುಲ ಸಹದೇವರು ತಮ್ಮ ನಮಸ್ಕಾರಗಳನ್ನು ತಮಗೆ ತಿಳಿಸುವಂತೆ ನನಗೆ ಹೇಳಿದರು. ದ್ರೌಪದಿಯು ಸದಾ ನಿಮ್ಮನ್ನೇ ಸ್ಮರಿಸುತ್ತಾ ನಿಮ್ಮ ದರ್ಶನ ಆಶೀರ್ವಾದಗಳಿಗಾಗಿ ಕಾಯುತ್ತಿರುವೆನೆಂದು ಹೇಳಿ ಕಣ್ಣಿನಲ್ಲಿ ಬಾಷ್ಪಗಳನ್ನು ತಂದಳು. ಪೂಜ್ಯರೇ, ಅವಳ ಪ್ರೀತಿ ಭಕ್ತಿಗಳು ಅತಿಶಯವಾದವುಗಳು. ಭೀಮಾರ್ಜುನರ ವಿಚಾರವೇನನ್ನು ಹೇಳಲಿಲ್ಲವಲ್ಲ? ನಾರಾಯಣ ನಾರಾಯಣ ಕೃಷ್ಣ,
ಭೀಮಾರ್ಜುನರ ಸುದ್ದಿ ನಿನಗೆ ತಕ್ಕೆ. ನೀ ಸಾಕಿ ಸಲಹೆ ಸಾಲವೇನೋ, ನೀ ಸಾಕಿ ಸಲಹೆ ಸಾಲವೇನೋ, ನೀ ಕಾಡಿ ಕನಲೆ ಆಂತರ್ಯವೇನೋ ಕೃಷ್ಣ, ನೀ ಕಾಡಿ ಕನಲೆ ಆಂತರ್ಯವೇನೋ, ತಿಳಿ ಹೇಳೆಯ ಒಳಮರ್ಮ ತೋರೆಯ. ತಿಳಿ ಹೇಳೆಯ ಒಳಮರ್ಮ ತೋರೆಯ, ನಳಿನಾಥ ನಿನ್ನಯ ಸಂಕಲ್ಪವೇನಯ್ಯ, ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ್ಯ ಕೃಷ್ಣ. ಭೀಮಾರ್ಜುನರ ಸುದ್ದಿ ನಿನಗೆ ತಕ್ಕ. ಅದೋ ಏನೋ ತಂದೆಯವರು ವಿಚಾರವನ್ನ. ಹಾಗೆಂದರೇನು? ವಿಚಿತ್ರವಾಗಿ ಹೇಳಿವಿರಲ್ಲ. ನನಗೆ ಪರಮ ಆಪ್ತರು, ನನ್ನಿಂದ ಪರಿರಕ್ಷಿತರೂ ಆದ ಭೀಮಾರ್ಜುನರ ವಿಚಾರವೇತಕ್ಕೆಂದು ಕೇಳಬಹುದೇ ಪೂಜ್ಯ? ನಾರಾಯಣ ನಾರಾಯಣ. ಅರ್ಜುನನು ನಿನಗಾಪ್ತನೆ, ಆ ಭೀಮಸೇನನು ನಿನಗಾಪ್ತನೆ, ಆ ಮಹಾ ವೀರರು ನಿನ್ನಿಂದ ಪರಿರಕ್ಷಿತರೆ. ನಾರಾಯಣ ಏನೋ ನಾರಾಯಣ. ನಾಟಕಕ್ಕೆ ಪೀಠಿಕೆಯನ್ನು ಹಾಕುವಂತೆ ಕಾಣುವುದು ಕೃಷ್ಣ. ಸಂದೇಹ ಮಲ್ಲಯ್ಯ, ಹಾಗೆಂದರೇನು? ಭೀಮಾರ್ಜುನರು ನನಗೆ ಆಪ್ತರಲ್ಲವೆಂದು ಯಾರು ತಾನೇ ಹೇಳುವರು? ಯಾರು ಬೇಕಾದರೂ ಹೇಳಬಹುದು ಕೃಷ್ಣ. ಆತಕವೇನು? ನೀನು ಅವರಿಗೆ ಮಾಡಿದ ಉಪಕಾರವು ತಾನೇ ಏನು ಕೃಷ್ಣ? ಚೆನ್ನಾಯಿತು. ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜಯವಾಗಿ ಅವರ ರಾಜ್ಯವು ಅವರಿಗೆ ಲಭಿಸಿ ಧರ್ಮೋದ್ಧಾರವಾಗಲು ನಾನು ನಾನಾಯುಕ್ತವಾದ ಸಂಧಾನ ಸಾಹಸಗಳನ್ನು ಮಾಡಿದ್ದಲ್ಲದೆ ಅರ್ಜುನನಿಗೆ ಸಾರಥಿಯಾಗಿ ಸಹ ಸೇವೆ ಮಾಡಿದನಲ್ಲ. ಇದಕ್ಕಿಂತಲೂ ಹೆಚ್ಚಿನ ಉಪಕಾರವನ್ನು ಏನು ತಾನೇ ಮಾಡಬೇಕಾಗಿತ್ತು? ಸರಿ ಬಿಡು ಕೃಷ್ಣ, ನೀನು ಅವರ ಬಂಡಿಯನ್ನು ಬಿಟ್ಟುಬಿಟ್ಟು ಮಾತ್ರಕ್ಕೆ ಅವರಿಗೆ ಜಯವಾಗಿ ಬಿಟ್ಟಿತ್ತು. ನಾರಾಯಣ ಇದೇ ನೋಡಿ ನಾರಾಯಣ. ಕೃಷ್ಣ, ಇದೇ ನೋಡಿ ನಿನ್ನ ಬರಿಯ ಡಂಬ. ನಾರಾಯಣ ನಾರಾಯಣ. ನಿಜವೋ ಮಕರಂದ, ನ್ಯಾಯವಾದ ಮಾತನ್ನೇ ಹೇಳಿದೆ. ರುಕ್ಮಿಣಿ, ಕೇಳಿದ ವಿಚಾರವು ಆಹಾ, ದುಡುಕಬೇಡ ಸತ್ಯಭಾಮ. ಮೊದಲು ಅವರ ಮಾತುಗಳು ಮುಗಿಯಲಿ, ನಂತರ ಏನೆಂಬುದನ್ನು ನಾವು ವಿಚಾರಿಸೋಣ. ನಾರಾಯಣ ನಾರಾಯಣ. ಅಲ್ಲವಯ್ಯ ಕೃಷ್ಣ, ಅದ್ಭುತವಾದ ಅಸ್ತ್ರ ಶಸ್ತ್ರ ಕಲಾ ಕೌಶಲ್ಯವನ್ನು ವಿಸ್ತರಿಸಿ ಅತಿರಥ ಮಹಾರಥಿಕರನ್ನು ಉರುಳಿಸಿ ಅಸಂಖ್ಯಾತ ಸೈನ್ಯವನ್ನು ಉರಿಸಿ ಕಷ್ಟಪಟ್ಟು ಜಯವನ್ನು ಪಡೆದವರು ಭೀಮಾರ್ಜುನರು. ನನ್ನಿಂದಲೇ ಪಾಂಡವರಿಗೆ ಜಯವಾಯಿತೆಂದು ಈ ರೀತಿಯ ಡಂಬವನ್ನು ಹೇಳಿಕೊಳ್ಳುವ ನೀನು, ಈ ರೀತಿಯ ಡಂಬವೇಕೆ ಕೃಷ್ಣ? ನಾರಾಯಣ ನಾರಾಯಣ. ನಾರದರೇ, ಸುತ್ತಲೂ ಇರುವವರು ಯಾರನ್ನು ನೋಡಲಿಲ್ಲವೇ? ನಾರಾಯಣ ನಾರಾಯಣ. ಯಾರು? ಓಹೋ, ರುಕ್ಮಿಣಿ ಸತ್ಯಭಾಮೆ ಸ್ತ್ರೀಯರಲ್ಲವೇ? ನಾರಾಯಣ ನಾರಾಯಣ. ಅದಕ್ಕೆ ನೋಡಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಪರಕ್ರಮವನ್ನು ಹೇಳಿಕೊಳ್ಳಲಾರದೆ ಬರೀ ಡಂಬ ಡಂಬ ಎಂದು ಇವರ ಎದುರಿಗೆಲ್ಲ ಹೀಯಾಡಿಸಿ ಅವಮಾನ ಪಡಿಸುತ್ತಿರುವಿರೇ. ಆಹಾ, ಮಕರಂದ ನಿಜವಾದ ಮಾತನ್ನು ಹೇಳುತ್ತಿರುವರು ಅಲ್ಲವೇ ಸ್ವಾಮ್? ಪೂಜ್ಯರೇ, ತಾವು ತ್ರಿಕಾಲಜ್ಞಾನಿಗಳು, ಅಲ್ಲದೆ ಆದ್ಯಂತರ ವಿಚಾರಗಳೆಲ್ಲವನ್ನು ಬಲ್ಲವರು. ಆದ್ದರಿಂದ ನಾನು ಹೇಳುತ್ತಿರುವುದು ಡಂಬವೆಂಬುದು ನಿಮ್ಮ ನಿಜವಾದ ಅಭಿಪ್ರಾಯ ಅಲ್ಲ, ನಾನದನ್ನು ಬಲ್ಲೆನು. ಸರಿ ನಾರದರೇ, ತಮ್ಮ ಮನವನ್ನು ತನ್ನ ಕಡೆಗೆ ತಿಳಿಸಿಕೊಳ್ಳುವ ಇದು ಸಂಧಾನವಿದು. ನಾರಾಯಣ ನಾರಾಯಣ. ನಿಜವೋ ಮಕರಂದ, ಎಂತಹ ಬುದ್ಧಿವಂತನೋ ನೀನು. ಇವನ ಬುದ್ಧಿ ಎಲ್ಲವೂ ಅಂತಹ ವಕ್ರ ಮಾರ್ಗದಲ್ಲಿಯೇ ಬಹು ಸೂಕ್ಷ್ಮವಾಗಿ ಪ್ರವರ್ತಿಸುವುದು. ಎಲ್ಲವೂ ಮಕರಂದ, ಸಾಕು ಸುಮ್ಮನಿರು ನಿನ್ನ ಅಧಿಕ ಪ್ರಸಂಗತನ. ಅಲ್ಲ ಕೃಷ್ಣ, ನಾರದರು ನಿನ್ನನ್ನು ಜರಿದು ನನ್ನನ್ನು ಬುದ್ಧಿವಂತನೆಂಬುದು ನಿನಗೆ ಸಹಿಸಲಿಲ್ಲವೇ ಕೃಷ್ಣ? ಅಹುದಯ್ಯ, ನಾನಂತಹ ಅಸೂಯೆ ಪರನೆ, ಅವಿವೇಕಿ. ಸುಮ್ಮನಿರು ಪೂಜ್ಯರೇ. ಭೀಮಾರ್ಜುನರು ವಿನೋದಕ್ಕಾಗಿ ಹೀಗೆ ನಿಮ್ಮೊಡನೆ ನನ್ನ ವಿಚಾರದಲ್ಲಿ ಕೀಳಾಗಿ ನುಡಿದಿರಬಹುದೇ? ಇಲ್ಲ, ಅವರು ವಿನೋದಕ್ಕೂ ಸಹ ನನ್ನನ್ನು ಜರಿಯತಕ್ಕವರಲ್ಲ. ಇದು ಯಾರ ಅಭಿಪ್ರಾಯ? ದಯವಿಟ್ಟು ತಿಳಿಸಿ. ಕೃಷ್ಣ ಪರಮಾತ್ಮ ಅವರು ವಿನೋದಕ್ಕಾಗಿಯೇ ನುಡಿದರು, ವಿರೋಧಕ್ಕಾಗಿಯೇ ಜರಿದರು, ಅದು ನನಗೆ ತಿಳಿಯದು. ಆ ದಿನ ನೀನು ಧರ್ಮರಾಯನಿಗೆ ಧರ್ಮ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನಕುಲ ಸಹದೇವರಿಗೆ ಮಂತ್ರಿತ್ವವನ್ನು ನೇಮಿಸಿ ತಮಗೆ ಬೇರೆ ಬೇರೆ ಕಾರ್ಯಗಳನ್ನು ನಿಯಮಿಸಿದೆ ಅಂತಲೂ ತಮಗೆ ಅವಮಾನವಾಯಿತೆಂದಲೂ ಅವರು ಅತೃಪ್ತರಾಗಿ ಅವರಿಗೆ ನೀನು ಪಕ್ಷಪಾತಿಯು, ಮಹಾ ಡಾಂಬಿಕನು, ಬಲಹೀನನು ಎಂದು ಜರಿದು ನಿನ್ನ ಮಾತನ್ನು ಅದರಂತೆ ನಡೆದ ಧರ್ಮಪುತ್ರನನ್ನು
ಬಹಳ ಉದಾಸೀನತೆಯಿಂದ ಮಾತನಾಡಿ ಅವರಿಗೆ ಅನ್ಯಾಯವಾಯಿತೆಂತಲೂ ರಾಜ್ಯವನ್ನು ಭಾಗ ಮಾಡಿ ಕೊಟ್ಟು ಬಿಡಬೇಕೆಂತಲೂ ಹಠ ಹಿಡಿದಿರುವುದು. ಇದರಿಂದ ದ್ರೌಪದಿ ದೇವಿ ಧರ್ಮರಾಯನು ಮಹಾ ಚಿಂತಾಕ್ರಾಂತರಾಗಿ ಗೃಹ ಛಿದ್ರವನ್ನು ಕ್ರಮಪಡಿಸಲು ಸರ್ವರಿಗೂ ಕುಶಲವನ್ನುಂಟು ಮಾಡಲು ಸರ್ವಶಕ್ತನಾದ ನೀನೇ ಶಕ್ತನೆಂದು ನಿನಗೆ ವಿಷಯವನ್ನು ತಿಳಿಸಲು ಹೇಳಿರು. ಇನ್ನು 6 ದಿವಸಗಳೊಳಗಾಗಿ ಧರ್ಮಪುತ್ರನು ಸರಿಯಾದ ಪ್ರತ್ಯುತ್ತರವನ್ನು ನೀಡುವನೆಂದು ಭೀಮಾರ್ಜುನರಿಗೆ ವಾಗ್ದಾನವನ್ನು ನೀಡಿರುವನು. ನಿನ್ನ ಶಕ್ತಿ ಮಹಿಮೆಗಳನ್ನಾಗಲಿ ನಿನ್ನ ಸಹಾಯವನ್ನಾಗಲಿ ಅವರು ಲೇಷವೂ ಗಣಿಸಲಿಲ್ಲ. ಕೃಷ್ಣ ನಾರಾಯಣ ನಾರಾಯಣ. ಪೂಜ್ಯರೇ, ಭೀಮಾರ್ಜುನರುವಂತಹ ಕೃತಜ್ಞರಾದರೆ ಅಷ್ಟು ಮಾತ್ರವೇ ಅಲ್ಲ, ಭಾರತ ಯುದ್ಧರಂಗದಲ್ಲಿ ನೀನು ಅಸ್ತ್ರಶಸ್ತ್ರಗಳನ್ನೇ ಮುಟ್ಟದೆ ಕುದುರೆಗಳನ್ನು ಬೆದರಿಸಲು ಹೇಡಿಯಾಗಿ ಕೂತೆಯಂತಲೂ ಹಿಂದೆ ಗಯನಿಗಾಗಿ ನಿಮ್ಮಿಬ್ಬರಿಗೂ ಯುದ್ಧ ಒದಗಿದ್ದಾಗ ಆ ಯುದ್ಧವು ಹಾಗೆಯೇ ಮುಂದುವರಿಸಿದ್ದರೆ ತಾನು ನಿನ್ನನ್ನು ಧೂಳಿ ಮಾಡಿ ಬಿಡುತ್ತಿದ್ದನೆಂತಲೂ ಬಾಲಾಕ್ಷನನ್ನು ಗೆದ್ದವನಿಗೆ ಈ ಗೋಪಾಲನನ್ನು ಗೆಲ್ಲುವುದು ಯಾವ ಮಹಾಕಾರ್ಯವೆಂತಲೂ ವಿಧವಾದ ಪೌರುಷೋಕ್ತಿಗಳನ್ನಾಡಿ ಬಹಳ ಹೀಯಾಳಿಸಿದರು. ನಿನ್ನನ್ನು ಮಾತ್ರವಲ್ಲದೆ ನಿನ್ನಿಂದ ಮಂತ್ರತ್ವವೊಂದಿದ ನಕುಲ ಸಹದೇವರನ್ನು ಶಕ್ತಿ ಯುಕ್ತಿಗಳಿಲ್ಲದ ಅನಾಮಧೇಯರೆಂತಲೂ ಬಹುವಿಧವಾಗಿ ಜರಿದು ಅವರನ್ನು ಬಹಳ ಹೀಯಾಳಿಸಿದರು. ನಿನ್ನ ಅರ್ಜುನನಿಗೆ ನೀನು ಹಿಂದೆ ಮಾಡಿದ ತತ್ವೋಪದೇಶವು ಲೇಷವು ಅವನ ಮನಸ್ಸಿನಲ್ಲಿಯೂ ನಿಂತಂತೆ ಇಲ್ಲ. ಕೃಷ್ಣ ಭಾಮೆ, ಕೇಳದೆಯಾ ನಿಮ್ಮ ಅರ್ಜುನನ ಪ್ರಭಾವವನ್ನು? ಸ್ವಾಮಿ, ಕೇಳಿದ್ದೀನೋ ಅರ್ಜುನ ಮಾತುಗಳು. ಸಾಕು ಈ ನಿಮ್ಮ ದಮದ ನುಡಿಗಳು. ಒಂದು ವೇಳೆ ಆಗಾಗ ಬೇಕಾದ್ರೆ ನನ್ನ ಸಹಾಯವಿದ್ದರೆ ಆಗುವುದೇ ಇಲ್ಲ ಕೃಷ್ಣ. ಹೌದು ಮಕರಂದ, ನಿಜ. ರುಕ್ಮಿಣಿ, ನೀನಿನ್ನು ಚಿಂತಿಸಬೇಡ. ಏತಕ್ಕೆ ಚಿಂತಿಸ? ಏತಕ್ಕೆ ಚಿಂತಿಸ ಸಾಕೋ ಬೇಡೋ? ಏತಕ್ಕೆ ಚಿಂತಿಸ ಸಾಕೋ ಬೇಡೋ? ಪಾಂಡವರೈವರ ಕಾಪಾಡುವೆ ಕಾಪಾಡುವೆ ಕಾಪಾಡುವೆ. ಏತಕ್ಕೆ ಚಿಂತಿಸ ಸಾಕೋ ಬೇಡೋ? ಪಾಂಡವರೈವರ ಕಾಪಾಡುವೆ ಕಾಪಾಡುವೆ ಕಾಪಾಡುವೆ. ಮಾಡಿದ ಉಪಕಾರವ ಮರೆತೋದಕ್ಕೆ ಮಾಡಿದ ಉಪಕಾರವ ಮರೆತೋದಕ್ಕೆ ಕೊಡುವೇನೋ ಶಿಕ್ಷೆಯ ನಾನೀಗಲೇ ನಾನೀಗಲೇ ಏತಕ್ಕೆ ಚಿಂತಿಸೆ ಸಾಕೋ ಬೇಡ? ಪಾಂಡವರೈವರ ಕಾಪಾಡುವೆ ಕಾಪಾಡುವೆ ಕಾಪಾಡುವೆ. ರುಕ್ಮಿಣಿ, ನೀನಿನ್ನು ಚಿಂತಿಸಬೇಡ. ಭೀಮಾರ್ಜುನರನ್ನು ಮಾತ್ರವಲ್ಲದೆ ಪಾಂಡವರೈವರನ್ನು ನನ್ನ ಪ್ರಾಣಗಳಂತೆ ಭಾವಿಸಿರುವೆನು. ಸಮಯೋಚಿತವಾಗಿ ಅವರಿಗೆ ತಕ್ಕ ತಿಳುವಳಿಕೆಯನ್ನುಂಟು ಮಾಡುವೆನು. ಪೂಜ್ಯರೇ, ನಾರಾಯಣ. ತಾವು ಈ ವಿಚಾರವನ್ನು ತಿಳಿಸಿದ್ದಕ್ಕಾಗಿ ತಮಗೆ ಕೃತಜ್ಞನಾಗಿರುವೆನು. ಇದಕ್ಕಾಗಿ ನಾನು ತಕ್ಕ ರೀತಿಯಿಂದ ಮುಂದಿನ ಕಾರ್ಯಗಳನ್ನು ನಡೆಸುವೆನು. ಸಂತೋಷ ಆಗಬಹುದು. ನಾನಿನ್ನು ಹೊರಡುವೆನು. ನಾರಾಯಣ ನಾರಾಯಣ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭಯ ಬಹುನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭಯ ಬಹುನಟನ. ಪ್ರಕೃತಿಯು ನೀನೆ ಪುರುಷನು ನೀನೆ ಪರಮಾತ್ಮ ನೀನೆ ಜೀವಾತ್ಮ ನೀನೆ ಅದ್ವೈತ ಭೋಗದ ಅಮೃತತ್ವ ನೀನೆ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭಯ ಬಹುನಟನ. ಪ್ರಕೃತಿಯು ನೀನೆ
ಅಭಯ ಬಹುನಟನ ಬಹುನಟನ ಬಹುನಟನ. ನಿನ್ನ ಮನೆಗೆ ಹೋಗಬಾರದು. ನೀನು ಮಾತನಾಡದ ಕುಳಿತರೆ ನಿನಗೆ ಕಾಲವೇ ತಿಳಿಯುವುದಿಲ್ಲ. ಅದರೊಳಗಾಗಿ ಆ ನಾರದರ ಕೈಗೆ ಸಿಕ್ಕಿಬಿಟ್ಟರೆ ನೀನು ಅವರನ್ನು ಬಿಡುವಾಗೂ ಇಲ್ಲ, ಅವರು ನಿನ್ನನ್ನು ಬಿಡುವಾಗೂ ಇಲ್ಲ. ಇನ್ನು ಸಾಯಂಕಾಲವಾಗುತ್ತೆ ಬಂತು, ನಡಿ ನಿನ್ನ ಮನೆ ಕಡೆ ಹೋಗೋಣ. ಚಿಂತೆ ಇಲ್ಲ, ಸುಮ್ಮನಿರು, ನಡೆ ಹೋಗೋಣ. ಅಧಮರಿವರ ಮಧವ ಮುರಿದು ಚತುರತನದಿ ಗುಣಿಸುವೆ. ಅಧಮರಿವರ ಮಧವ ಮುರಿದು ಚತುರತನದಿ ಕುಣಿಸುವೆ. ಚತುರತನದಿ ಕುಣಿಸುವೆ, ಚತುರತನದಿ ಕುಣಿಸುವೆ. ಅಧಮರಿವರ ಮಧವ ಮುರಿದು ಚತುರತನದಿ ಕುಣಿಸುವೆ. ಮಾಡಿದುಪಕಾರ ಮರೆತು ದುಡುಕಿ ನುಡಿವ ಮನುಜರ. ಅಧಮರಿವರ ಮಧವ ಮುರಿದು ಚತುರತನದಿ ಕುಣಿಸುವೆ. ಅಧಮರಿವರ ಮಧವ ಮುರಿದು ಚತುರತನದಿ ಕುಣಿಸುವೆ. ಚತುರತನದಿ ಕುಣಿಸುವೆ, ಚತುರತನದಿ ಕುಣಿಸುವೆ. ಅಧಮರಿವರ ಮಧವ ಮುರಿದು ಚತುರತನದಿ ಕುಣಿಸುವೆ. ಮಾಡಿದುಪಕಾರ ಮರೆತು ದುಡುಕಿ ನುಡಿದ ಮನುಜರ. ಮಾಡಿದುಪಕಾರ ಮರೆತು ದುಡುಕಿ ನುಡಿವ ಮನುಜರ. ಮಾಯೆಯನ್ನು ಕವಿಸಿ ಅವರ ಮರುಳು ಮಾಡಿ ಮೆರೆಸುವೆ. ಮಾಯೆಯನ್ನು ಕವಿಸಿ ಅವರ ಮರುಳು ಮಾಡಿ ಮೆರೆಸುವೆ. ಅಧಮರಿವರ ಮಧವ ಮುರಿದು ಚತುರತನದಿ ಕುಣಿಸುವೆ. ಚತುರತನದಿ ಕುಣಿಸುವೆ, ಚತುರತನದಿ ಕುಣಿಸುವೆ. ಅಧಮರಿವರ ಮಧವ ಮುರಿದು ಚತುರತನದಿ ಕುಣಿಸುವೆ. ಲೋಕದಲ್ಲಿ ಐಶ್ವರ್ಯ ಪದವಿಗಳ ಆಸೆಯು ಎಂತಹವರನ್ನು ಅಧಮರನ್ನಾಗಿ ಮಾಡುವುದು. ಇಲ್ಲವಾದರೆ ಇಂತಹ ವಿದ್ಯಾ ವಿವೇಕ ಸಂಪನ್ನರು ಸತ್ಯಶೀಲರೂ ಆದ ಭೀಮಾರ್ಜುನರು ಧರ್ಮಸ್ವರೂಪನಾದ ತನ್ನ ಅಣ್ಣನಲ್ಲಿ ವಿರಸಭಾವದಿಂದ ಹೀಗೆ ಹಠ ಹಿಡಿಯುತ್ತಿರಲಿಲ್ಲ. ನನ್ನನ್ನು ಪ್ರತ್ಯಕ್ಷ ದೈವದಂತೆ ಪೂಜಿಸುತ್ತಿದ್ದ ಅವರು ನನ್ನನ್ನು ಜರಿದು ನನ್ನಿಂದ ಮಂತ್ರಿ ಪದವಿಯನ್ನು ಹೊಂದಿದ ನಕುಲ ಸಹದೇವರು ಅಲ್ಪರು, ಮಂತ್ರಿ ಪದವಿಗೆ ಅನರ್ಹರೆಂದು ನುಡಿದಿದ್ದಕ್ಕೆ ಅವರೇ ಇವರಿಗಿಂತಲೂ ಶಕ್ತರೆಂಬುದನ್ನು ನಿದರ್ಶನಕ್ಕೆ ತರುವೆನು. ಅರ್ಜುನ್ ತಾನು ಮಹಾ ಸಾಹಸಿ ಎಂದು ದುರಹಂಕಾರದಿಂದ ನುಡಿದಿದ್ದಕ್ಕೆ ಅವನಿಗೆ ತಕ್ಕ ಅವಮಾನವಾಗುವಂತೆ ಮಾಡು. ಇದಕ್ಕೆ ಏನು ಮಾಡಲಿ? ಮಕರಂದ ಬಂದೇ ಅಂದ. ಮಕರಂದ, ಅಣ್ಣನೇನು ಮಾಡುತ್ತಿರುವನೋ ನೋಡು. ಹಾಗಾದರೆ ನೋಡಿ ಕರೆದಲೇನು? ಆತನು ಏನಾದರೂ ಕಾರ್ಯದಲ್ಲಿದ್ದರೆ ಹೋಗಿ ಹುಚ್ಚು ಹುಚ್ಚಾಗಿ ಹರಟಿ ಆತನ ಕಾರ್ಯಕ್ಕೆ ಭಂಗ ಮಾಡಬೇಡ. ಉದ್ಯಾನವನದಲ್ಲಿ ನನಗೆ ಮಾಡಿದಂತೆ. ನಾನೇನು ಮಾಡಿದನಪ್ಪ ಆ ಉದ್ಯಾನವನದಲ್ಲಿ? ನಾವೆಲ್ಲರೂ ವಿನೋದ ಲೀಲೆಯಲ್ಲಿರುವಾಗ ಕೃಷ್ಣ ಕೃಷ್ಣ ಎಂದು ಅರಚಿಕೊಂಡು ನಮ್ಮ ವಿನೋದಕ್ಕೆ ಭಂಗ ಮಾಡಲಿಲ್ಲವೇ? ಸರಿ ಸರಿ, ನಿಮಗೆ ವಿನೋದ, ನನಗೆ ಪ್ರಾಣವೇ ಹೋಗ್ಬಿಡ್ತಿದೆ ಕೃಷ್ಣ. ಹೌದು ಪಾಪ, ನಿಜ ನಿಜ. ಅಲ್ಲ ಕೃಷ್ಣ, ನಾನು ತಿನ್ನುತ್ತಿದ್ದ ಮಾವಿನ ಹಣ್ಣು ಕೋದಿ ಕಿತ್ತಿಕೊಳ್ಳಲು ಬಂದರೆ ನಾನು ಕೂಗಿಕೊಂಡಿದ್ದು ತಪ್ಪೇ ಕೃಷ್ಣ? ಸರಿ, ಅಷ್ಟಕ್ಕೆ ನಿನಗೆ ಪ್ರಾಣ ಹೋಗಿ ಬಿಡುತ್ತಿತ್ತೇನೋ? ಎಂತಹ ಬುದ್ಧಿಹೀನೋ ನೀನು? ಯಾರೋ ನಿನಗೆ ಬುದ್ಧಿಯನ್ನು ಕಲಿಸಿದವರು? ನೀವೇ ಅಲ್ಲವೇ? ಅಂತೂ ಸರಿ ಹೋಯಿತು. ಅಂತೂ ಮನೆ ಮುಳುಗಿಸುವ ಬುದ್ಧಿಯೇ ನಿನ್ನದು. ಹೌದು. ಈ ಹರಟೆಗಳನ್ನು ಬಿಡು. ಅಣ್ಣನು ವಿರಾಮವಾಗಿದ್ದರೆ ಆತನಲ್ಲಿ ಕೃಷ್ಣನು ನಿನ್ನೊಡನೆ ನೋಡಬೇಕಾಗಿದೆ ಎಂದು ಹೇಳಿದನು. ಹೋಗಿ ಕರೆತರಲೇ ಎಂದು ಕೇಳಿ ಬಾ. ಆಗಲೇ ಹೋಗಿ ಬರುವೆನು. ಪರಿಭ್ರಮೆಯೇ ಪರಿಭ್ರಮೆಯೇ ಕೆಡದಿರೋ ಮನುಜ. ಪರಿಭ್ರಮೆಯೇ ಕೆಡದಿರು ಮನುಜ. ಕೊರೆ ವಾಸ್ತವ ಮರೆತೋ ತರಲರ ಸ್ತುತಿಸೋ ನರ ಬಾಂಧವರು. ತರಳರ ಸ್ತುತಿಸೋ ನರ ಬಾಂಧವರು. ತರಳರ ಸ್ತುತಿಸೋ ನರ ಬಾಂಧವರು.
ಕೊನೆಯೊಳಗೋರ್ವನೆ ಕೇಳು ಮೂಢ ಕೊನೆಯೊಳಗೋರ್ವನೆ ಕೇಳು ಮೂಢ ನೀನಾದವರಿಗೆ ಮೂಢಾತ್ಮ 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 ಭೀಮಾರ್ಜುನರ ವಿಚಾರದಲ್ಲಿ ಮೊದಲಿನಿಂದಲೂ ಅಣ್ಣನಿಗೆ ಸ್ವಲ್ಪ ಅತೃಪ್ತಿ ಇರುವುದು. ಆದ ಕಾರಣ ಈಗ ಅವರ ಗರ್ವಖಂಡನೆಯನ್ನು ಮಾಡಲು ಆತನಲ್ಲಿ ಆಲೋಚಿಸಿದರೆ ಖಂಡಿತವಾಗಿಯೂ ಸಹಾಯ ಮಾಡೇ ಮಾಡುವನು. ಶಾಂತತಂ ಸ್ವತಂತ್ರ ಕೈಗಳೇ ನಾಂ ಶ್ರೀಮಂತನಾದೆನೋ ನಾ ಸಾರ ಸುಖದಳು ಈಗ ರಾಜ್ಯವ ಸಾರ ಸುಖದಳು ಈಗ ರಾಜ್ಯವ ಪರಮಾಗಿವುದೇ ಸಾರ ಸುಖದಳು ಈಗ ರಾಜ್ಯವ ಪರಮಾಗಿವುದೇ ಮೇರೆ ಮೆರೆಯುವೆ ಧೀರನಾಗೆ ಮೇರೆ ಮೆರೆಯುವೆ ಧೀರನಾಗೆ ಶಾಂತತಂ ಸ್ವತಂತ್ರ ಕೈಗಳೇ ನಾಂ ಶ್ರೀಮಂತನಾದೆನೋ ನಾ ಚಂಡ ಬಾನುವೆ ನಂತೆ ರಾಜ್ಯವ ಚಂಡ ಬಾನುವೆ ನಂತೆ ರಾಜ್ಯವ ಪುಂಡಮಾಗಿವುದೇ ಪುಂಡರಂ ಕಡೆ ಕಂಡ್ರೆ ಸೋತಲೆ ಪುಂಡರಂ ಕಡೆ ಕಂಡ್ರೆ ಸೋತಲೆ ಚಂಡ ಬಾನುವಿನಂತೆ ಬಾಳ್ವೆನು ಚಂಡ ಬಾನುವಿನಂತೆ ಬಾಳ್ವೆನು ಶಾಂತತಂ ಸ್ವತಂತ್ರ ಕೈಗಳೇ ನಾಂ ಶ್ರೀಮಂತನಾದೆನೋ ನಾ ಮಂತ್ರಿ ಸೈನ್ಯಾಧ್ಯಕ್ಷರೇ ಪೀಠದಲ್ಲಿ ಮಂಡಿಸಿ. ಮಂತ್ರಿ ಪ್ರಭು ಕೂತ್ಕೊಳ್ಳಿ. ಕ್ಷೇಮವೇನ ಕ್ಷೇಮವೇನ ಸಕಲ ಪ್ರಜೆಗಳು. ಮಂತ್ರಿ ಪ್ರಭು ಪ್ರಭು ಕ್ಷೇಮವೇನ ಕ್ಷೇಮವೇನ ಸಕಲ ಪ್ರಜೆಗಳು ಕ್ರಮವಾಗಿ ಬಾಳುವಾರೆ ಮಂತ್ರಿ ಪ್ರಭು ನೇಮದಿಂದಲೇ ಸುರಗಳಂಗಳು ನೇಮದಿಂದಲೇ ಸುರಗಳಂಗಳು ತಮಸದಲ್ಲಿರುವರೇನೆ. ಮಂತ್ರಿ ಪ್ರಭು ತಮಸದಲ್ಲಿರುವರೇನೆ ಮತ್ತೆ ಕರಿಗಳು ಕೂತ ಬರೋದಳು. ಮಂತ್ರಿ ಪ್ರಭು ಮತ್ತೆ ಕರಿಗಳು ಕೂತ ಬರೋದಳು ಒತ್ತಿ ಮೆರೆಯುತ್ತ ವಿಸ್ತಾರದಿಂದಲೇ ಒತ್ತಿ ಮೆರೆಯುತ್ತ ವಿಸ್ತಾರದಿಂದಲೇ ಕ್ಷೇಮವೇನ ಕ್ಷೇಮವೇ
ಸಕಲ ಪ್ರಜೆಗಳು ಕ್ರಮವಾಗಿ ಬಾಳ್ವಾರೆ. ಎಲೆಯ ಮಂತ್ರಿ, ಪ್ರಭು, ನಮ್ಮ ರಾಜ್ಯದ ಪ್ರಜೆಗಳು ಸುಖದಿಂದಿರುವರೆ ಅದನ್ನು ತಿಳಿಸುವಂತನಾಗು. ಚಂದ್ರ ವಿಜ್ಞಾಪಿಸುವೆನು. ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ. ಮಹಾಪ್ರಭು, ಮಂತ್ರಿ, ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ. ಮಹಾಪ್ರಭು, ಮತ್ತೆ ಹೇಳೋಣಾಗೋ. ಕರಿಗಳು ತುರಗಾಂಗಳು ಸರಸದಿಂದಿರುತ್ತೀಹವು. ಮಹಾಪ್ರಭು, ಮತ್ತೆ ಹೇಳೋಣಾಗೋ. ಕರಿಗಳು ತುರಗಾಂಗಳು ಸರಸದಿಂದಿರುತ್ತೀಹವು. ಪರಮ ಪುರುಷರೆಲ್ಲ ಅರುಷದಿ ನೆರೆವರು. ಮಹಾಪ್ರಭು, ಪರಮ ಪುರುಷರೆಲ್ಲ ಅರುಷದಿ ನೆರೆವರು. ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ ಪ್ರಜೆಗಳು. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ ಪ್ರಜೆಗಳು. ಸುಜರೆಂದೆನಿಸುತ್ತ ನಿಜದಿಂದ ಬಾಳುವರು. ಸುಜರೆಂದೆನಿಸುತ್ತ ನಿಜದಿಂದ ಬಾಳುವರು. ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ, ಸುರಪತಿ ಬೆಳ್ವೆ ಲಾಲಿಸೋ. ಮಹಾಪ್ರಭು, ಕರಿ ತುರಗ ಪದಾರ್ಥಗಳೆಲ್ಲವೂ ಕ್ಷೇಮವಾಗಿರುವುದಲ್ಲದೆ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಮಂಡಿಸು. ಎಲ್ಲ ಸೈನ್ಯಾಧ್ಯಕ್ಷನೇ. ಮಹಾಪ್ರಭು, ವೇಳೆ ಸೈನ್ಯದ ತಾನೆ ವೇಳೆ ಸೈನ್ಯದ ತಾನೆ ನಮ್ಮ ಸೈನ್ಯದ ರೀತಿಯ ವೇಳೆ ಸೈನ್ಯಾಧ್ಯಕ್ಷನೇ. ಮಹಾಪ್ರಭು, ವೇಳೆ ಸೈನ್ಯದ ತಾನೆ ನಮ್ಮ ಸೈನ್ಯದ ರೀತಿಯ ವೇಳೆ ಸುತ್ತಲಿರುತ್ತಿಹ ಶತ್ರು ರಾಜ್ಯರು. ಸರಿಯಾಕ್ಷಣೆ. ಸುತ್ತಲಿರುತ್ತಿಹ ಶತ್ರು ರಾಜ್ಯರು ಮುಕ್ತಿ ಪಿಡಿಯುತ್ತಲೇ ತಲೋ ಸುಖ. ಸರಿಯಾಕ್ಷಣೆ. ಮಹಾಪ್ರಭು, ಮುಕ್ತಿ ಪಿಡಿಯುತ್ತಲೇ ತಲೋ ಸುಖ ಮಿತ್ರರಂತೆ ಬಾಳುತ್ತಿರ್ಪರೆ ಬಿತ್ತರಿದ ಕೀರ್ತಿಯ ವೇಳೆ ಸೈನ್ಯದಿನ ತಾನೆ ನಮ್ಮ ಸೈನ್ಯದ ರೀತಿಯ ವೇಳೆ ಎಲ್ಲ ಸೈನ್ಯಾಧ್ಯಕ್ಷನೇ. ಮಹಾಪ್ರಭು, ನಮ್ಮ ಸೈನ್ಯದ ಬಲಬಲವು ಯಾವ ರೀತಿ ಇರುವುದನ್ನು ತಿಳಿಸುವಂತನಾಗು. ಆಜ್ಞಾಪಿಸುವನು ಪ್ರಭು.
ಲಾಲಿಸುರಪತಿ ಬೇಳುವೆ ಸುಮತಿ ಲೀಲೆಯಿಂದ ನಮ್ಮ ಸೈನ್ಯದ ಪರಿಯ ಲಾಲಿಸುರಪತಿ ಬೇಳುವೆ ಸುಮತಿ ಲೀಲೆಯಿಂದ ನಮ್ಮ ಸೈನ್ಯದ ಪರಿಯ ಹರಿನರ ಪರಸಿರ ದೊರೆಯುತ್ತ ದೂರದಲ್ಲಿ ಆ ಪ್ರಭು ಹರಿನರ ಪರಸಿರ ಮೊರೆಯುತ್ತ ದೂರ ಸಿರ ಸಿರ ಸಿರಗಳ ಕಡಿದಿಡುವೆ ಬಲೆ ಬಲೆ ಆ ಪ್ರಭು ಸುರಸಿರ ಸಿರಗಳ ಕಡಿದಿಡುವೆ ಸುರೇಂದ್ರ ವಿಭವ ನರೇಂದ್ರ ಪ್ರಭುವೆ ಆ ಪ್ರಭು ಬಲೆ ಬಲೆ ಸುರೇಂದ್ರ ವಿಭವ ನರೇಂದ್ರ ಪ್ರಭುವೆ ವಿರೋಧ ವಿಕಟವ ನಡೆಸುವುದೈ ಲಾಲಿಸು ಪ್ರಭು ಲಾಲಿಸು ಲಾಲಿಸು ಪ್ರಭು ಲಾಲಿಸು ಲಾಲಿಸು ರಪತಿ ಬೇಳುವೆ ಸುಮತಿ ಲೀಲೆಯಿಂದ ನಮ್ಮ ಸೈನ್ಯದ ಪರಿಯ ಹರಿನರ ಪರಸಿರ ಮರೆಯುತ್ತ ದೂರದಲ್ಲಿ ಪ್ರಭು ಹರಿನರ ಪರಸಿರ ಮೊರೆಯುತ್ತ ದೂರದಲ್ಲಿ ಸಿರ ಸಿರ ಸಿರಗಳ ಕಡಿದಿಡುವೆ ಸೊರಸಿರ ಸಿರಗಳ ಕಡಿದಿಡುವೆ ಸುರೇಂದ್ರ ವಿಭವ ನರೇಂದ್ರ ಪ್ರಭುವೆ ಪ್ರಭು ಸುರೇಂದ್ರ ವಿಭವ ನರೇಂದ್ರ ಪ್ರಭುವೆ ವಿರೋಧ ಕಡವ ನಡೆಸುವುದೈ ಲಾಲಿಸು ಪ್ರಭು ಲಾಲಿಸು ಲಾಲಿಸು ರಪತಿ ಬೇಳುವೆ ಸುಮತಿ ಇಂದ ನಮ್ಮ ಸೈನ್ಯದ ಪರಿಯ ಕತ್ತಿಯಂ ನೆತ್ತುದೇ ಮುದದೋಳು ಕತ್ತಿಯ ನೆತ್ತುದೇ ಮುದದೋಳು ಬೇತ್ತರದೆಂ ಮತ್ತೆ ಶತ್ರುಗಳಂ ಸತ್ಕರಿಸ ತತ್ತರಾಗೊಳಿಸುತ್ತೆ ಅವರ ಬಲೆ ಬಲೆ ತತ್ತರಾಗೊಳಿಸುತ್ತೆ ಅವರ ಉತ್ತಮ ಪತಿಗಳು ಮತ್ತು ತಲಿಯರಯ್ಯ ದೇವಾ ಬಲೆ ಪ್ರಭು ನಮ್ಮ ಸೈನ್ಯವು ಶತ್ರುಗಳ ಪಡೆಗಳನ್ನೇ ಅಡಗಿಸಿ ತಮ್ಮ ಪಾದ ಚರಣಗಳನ್ನು ಸೇವೆಗೆಂದು ಹಿಡಿತಿದ್ದೇನೆ ಮತ್ತೇನಪ್ಪಣೆ ಪ್ರಭು ಬೇಷ್ ಬಹಳ ಸಂತೋಷವಾಗಿದೆ ಬೀಡನಲ್ಲಿ ಮಾಡಿಸೋ ಅಪ್ಪಣೆ ಪ್ರಭು ಮಂತ್ರಿ ಸೇನಾಧ್ಯಕ್ಷರೇ ಪ್ರಭು ಮಂತ್ರಿ ಸೇನಾಧ್ಯಕ್ಷರೇ ಲಾಲಿಸುರ ಬಗ್ಗೆ ಬೇಳುವೆ ಸುಮತಿ ಲೀಲೆಯಿಂದ ನಮ್ಮ ಸೈನ್ಯದ ಪರಿಯ ಲಾಲಿಸುರ ಬಗ್ಗೆ ಬೇಳುವೆ ಸುಮತಿ ಲೀಲೆಯಿಂದ ನಮ್ಮ ಸೈನ್ಯದ ಪರಿಯ ಹರಿನರ ಪರಸಿರ ಮುರಿಯುತ್ತ ದೂರದಲ್ಲಿ ಬಲೆ ಬಲೆ ಹರಿನರ ಪರಸಿರ ಮುರಿಯುತ್ತ ದೂರದಲ್ಲಿ ಸುರಸಿರ ದಿನಗಳ ಕಡಿದಿಡುವೆ ಸುರಸಿರ ದಿನಗಳ ಕಡಿದಿಡುವೆ ಸುರೇಂದ್ರ ವಿಭವ ನರೇಂದ್ರ ಪ್ರಭುವೆ ಸುರೇಂದ್ರ ವಿಭವ ನರೇಂದ್ರ ಪ್ರಭುವೆ ವಿರೋಧ ವಿಕಟವ ನಡೆಸುವುದೈ ಲಾಲಿಸು ಪ್ರಭು ಲಾಲಿಸು ಲಾಲಿಸು ರಪತಿ ಬೇಳುವೆ ಲೀಲೆಯಿಂದ ನಮ್ಮ ಸೈನ್ಯದ ಪರಿಯ ಬೇಷ್ ಬೇಷ್ ಬಲೆ ಬಲೆ ಮಂತ್ರಿ ಸೇನಾಧ್ಯಕ್ಷರೇ ಪ್ರಭು ಧರೆಯಲು ಧನ್ಯನೋ ಧನ್ಯನೋ ಧನ್ಯನಾದೆನು ನಾ ಮಂತ್ರಿ ಸೇನಾಧ್ಯಕ್ಷರೇ ಪ್ರಭು ದೊರೆಯಲು ಧನ್ಯನೋ ಧನ್ಯನೋ ಧನ್ಯನಾದೆನು ನಾ ಪುರದಳು ಮಾನ್ಯನೋ ಮಾನ್ಯನೋ ಮಾನ್ಯನಾದೆನು ನಾ
ಪರೆ ಮಾತ್ರೆಯೋ ಸೈನ್ಯ ಪರಿ ಈ ಪರೆ ಮಾತ್ರೆಯೋ ಸೈನ್ಯ ಪರಿ ಎನ್ನೆಯ ರಾಜದಿ ಯಾವ ಕೊರತೆಯೋ ಎನ್ನಯ ರಾಜದಿ ಯಾವ ಕೊರತೆಯೋ ದರೆಯಲು ಧನ್ಯನೋ ಧನ್ಯನೋ ಧನ್ಯನಾದನು ನಾ ಪುರದೊಳು ಮಾನ್ಯನೋ ಮಾನ್ಯನೋ ಮಾನ್ಯನಾದನು ನಾ ರಾಜನಾಗುತ್ತೆ ರಾಜ್ಯವನಾನುತ್ತೆ ಮಂತ್ರ ಸಾಹಿತ್ಯಕ್ಕೆ ಪ್ರಭು ರಾಜನಾಗುತ್ತೆ ರಾಜ್ಯವನಾನುತ್ತೆ ರಾಜ್ಯ ಸಾಮ್ರಾಜ್ಯದಿ ನಾಂಬವೆದರೆಯಳು ರಾಜ್ಯ ಸಾಮ್ರಾಜ್ಯದಿ ನಾಂಬವೆದರೆಯಳು ದರೆಯಳು ಧನ್ಯನೋ ಧನ್ಯನೋ ಧನ್ಯನಾದನು ನಾ ಪುರದೊಳು ಮಾನ್ಯನೋ ಮಾನ್ಯನೋ ಮಾನ್ಯನಾದನು ನಾ ಬೇಷ್ ತಂತ್ರ ನಿಪುಣನಾದ ಮಂತ್ರಿಯು ಶೂರ ಧೀರ ಪ್ರಚಂಡನಾದ ಸೈನಾಧೀಶನು ಮಹಾಪ್ರಭು ಎನ್ನ ಆಸ್ಥಾನದಲ್ಲಿರುವಾಗ ಕೊರತೆಗಳದಿರೇನು ಬೇಷ್ ಬಹಳ ಸಂತೋಷವಾಯಿತು ಯಾರಲ್ಲಿ ರಾಜ್ಯದ ನರ್ತಕಿನ ಬರಮಾಡಿ ಬಲೆ ಬಲೆ ಪ್ರಭು ಮಂತ್ರಿ ಸೈನ್ಯಾಧ್ಯಕ್ಷರೇ ಪ್ರಭು ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಏ ಬಾಳಿನ ರಸಮಯ ಸಮಯವಿದೆ ನೀನೇ ಸಕಲ ಕಲಾ ವಿಶಾರದೆ ಬಲೆ ಬಲೆ ನರ್ತಕಿರೆ ಮಂತ್ರ ಸೈನ್ಯಾಧ್ಯಕ್ಷರೇ ನೀನೇ ಸಕಲ ಕಲಾ ವಿಶಾರದೆ ನಯನ ಮನೋಹರ ನಾಟ್ಯವಿದೆ ನಯನ ಮನೋಹರ ನಾಟ್ಯವಿದೆ ನಮ್ಮ ರಾಜ್ಯದ ಕಿವಿಗೆಂಬಿ ಗಾನಂದ ಗಾನಸುದೆ ಕಿವಿಗೆಂಬಿ ಗಾನಂದ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಬಲೆ 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 ಮಹಾಪ್ರಭು ಸ್ವರ ಸಂಗೀತವ ಪಾಡಿ ಸಪ್ತ ಪದ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಪಾಡಿ ಸಪ್ತ
ಪದ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗದ ಲಯವೆಲ್ಲ ಕೂಡಿ ಆಗದ ಮೋದದೆ ಮೈಮನ ಮರೆಸುವ ಆಗದೆ ಮೋದದಿ ಮೈಮನ ಮರೆಸುವ ಆಗದೆ ಮೋದದಿ ಮೈಮನ ಭೋಗದ ಮೈ ಮನ ಮರೆಸುವ ಆಗದ ಭೋಗದ ಮೈ ಮನ ಶೃಂಗಾರ ಸಮಯದ ಮಂಜೂರ ಶೃಂಗಾರ ಸಮಯದ ಮಂಜೂರ ವಿನೋದ ವಿಲಾಸ ಬೆರೆತು ನಲಿದು ಕುಣಿದು ಮೆರೆದು ವಿನೋದ ವಿಲಾಸ ಬೆರೆತು ಕುಣಿದು ಮರೆದು ಬರೆದು ಬಾಳಿನ ಸಮಯ ಸಮಯವಿದೆ ತಕ್ಕ ದೀಂ ತಕಿಟ ತಕಿಟ ದೀಂ ತಕಿಟ ದಿತಿ ತಾಂಗಿಡ ತಾಂಗಿಡ ತದಿಗಿನ ದೈ ತಕ ದಿಬ್ಬಿ ತಕ ಜುಣ್ಣು ತಕ ದಿಬ್ಬಿ ತಕ ಜುಣ್ಣು ತಕ ದಿಬ್ಬಿ ತಕ ಜುಣ್ಣು ತಾಂ ತಾಂ ತಾ ತಕ ದಿಬ್ಬಿ ಜುಣ್ಣು ತಕ ದಿಬ್ಬಿ ತಕ ಜುಣ್ಣು ತಾಂಗಡ ತಾಂಗಡ ತಕ ದಿಬ್ಬಿ ತಕ ಜುಣ್ಣು ತಾಂಗಡ ತಾಂಗಡ ತಕ ದಿಬ್ಬಿ ತಕ ಜುಣ್ಣು ತಕ ದಿಬ್ಬಿ ತಕ ಜುಣ್ಣು ತಕ ದಿಬ್ಬಿ ತಕ ತಾಂಗಡ ತಾಂಗಡ ಬಲ ರಾಜ ತಗೆರ ತಕ ಜು ತಕಿಟ ಜು ತದಿಗಿನ ತು ತದಿಗಿನ ತು ತದಿಗಿನ ತು ತಜ್ಜು ತಕ ಜು ತಕಿಟ ಜು ತದಿಗಿನ ತು ತದಿಗಿನ ತು ತದಿಗಿನ ತು ತಜ್ಜು ತಕ ಜು ತಕಿಟ ಜು ತದಿಗಿನ ತು ತದಿಗಿನ ತು ತದಿಗಿನ ತು ತಾಂ ತದಿಗಿನ ಜಿ ತಾಂ ತದಿಗಿನ ಜಿ ತದಿಗಿನ ತದ್ದಿಮಿ ತದ್ದಿಬಿ ತಕ ಜುಡು ತಕ ದಿಬಿ ತಕ ಜುಡು ತಕ ದಿಬಿ ತಕ ಜುಡು ತಕ ದಿಬಿ ತಕ ಜುಡು ತಕ ದಿಬಿ ತಕ ತಕ ದಿನ ತಕ ನಮ್ಮ ರಾಜನ ಹೌದು ಹೌದು ಬಲೆ 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 ದಿಂ ತಗಿಡ ದಿಂ ತಗಿಡ ದಿಂ ತಗಿಡ ತಗಿಡೋ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡೋ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡೋ ತಾಂ ತಗ ದಿನ ದಿಂ ತಗ ದಿನ ತಾಂ ತಗ ದಿನ ದಿಂ ತಗ ತತ್ತ ತಗ ದಿನ ತಾ ತತ್ತ ತಗ ದಿನ ತಾ ತತ್ತ ತಗ ದಿನ ತಾ ಬೇಷ್ ಬಹಳ ಬಹಳ ಸಂತೋಷವಾಯಿತು ರಾಜನರ್ತೆಗೆ ತಕ್ಕ ಬಾಳಿನ ಸಮಯ ಸಮಯವಿದೆ ಬಾಳಿನ ಸಮಯ ಸಮಯವಿದೆ ಇದುವೇ ಗಂಧರ್ವಗಾನ ಸುದೆ ಇದುವೇ ಗಂಧರ್ವಗಾನ ಸುದೆ ಬಾಳಿನ ಸಮಯ ಸಮಯವಿ ಸಮಯವಿ ಸಮಯವಿದೆ ಬೇಷ್ ಬಹಳ ಸಂತೋಷವಾಯಿತು ರಾಜನರ್ತೆಗೆ ತಕ್ಕ ಬಹುಮಾನ ಕೊಟ್ಟು ಕಳಿಸಿ ಮಂತ್ರಿ ಆಗವು
ಆದರೆ ನೀನು ಹೊರಗೆ ಇರು. ಆಗಬಹುದು. ಕರೆಸುವೆನು. ಅಣ್ಣ ಕೃಷ್ಣ, ನಿನ್ನನ್ನೇ ನೋಡೋಣ ಎಂದು ಬಂದರು ಕೃಷ್ಣ. ಅಣ್ಣ ನೀನೇ ಬಂದೆಯಾ? ನಿನ್ನನ್ನೇ ನೋಡೋಣ ಎಂದು ಬಂದರು ಕೃಷ್ಣ. ಕೇಳಿದೆಯಾ ಭೀಮಾರ್ಜುನರ ಕಥೆಯನ್ನು? ಅಣ್ಣ ನಿಮಗೂ ತಿಳಿದೇ ಇರುವುದು ವಿಚಾರ. ತಿಳಿಸಿದವರು ಯಾರಣ್ಣ? ಮತ್ಯಾರು? ನಾರದರು. ಓಹೋ, ನನಗೂ ಅವರಿಂದಲೇ ತಿಳಿಯಿತು. ಮೊದಲಿನಿಂದಲೂ ಭೀಮಾರ್ಜುನರಲ್ಲಿ ಭೀಮನು ಉದ್ದಿತನು, ಅರ್ಜುನನು ಮೋಸಗಾರನೆಂದು ನೀನು ಹೇಳುತ್ತಲೇ ಇದ್ದೆ. ನಾನು ಅದನ್ನು ಒಪ್ಪದೆ ಅವರ ಪಕ್ಷವಾಗಿಯೇ ಇದ್ದೇನು ಅಣ್ಣ. ಕೃಷ್ಣ, ಈಗಲಾದರೂ ಅದಕ್ಕಾಗಿಯೇ ನೋಡು, ಅವರು ನಿನಗೆ ಎಂಥ ಬಹುಮಾನವನ್ನು ಕೊಟ್ಟರು. ಅರ್ಜುನನು ನಿನಗಿದ್ದ ಸಾಹಸಿಯಂತೆ, ನಕುಲ ಸಹೋದರರನ್ನು ನೀನು ಮತ್ತೊತ್ತಕ್ಕೆ ನೇಮಿಸಿದ್ದು ಅರ್ಜುನ ನಿನಗಿದ್ದ ಸಾಹಸಿಯಂತೆ. ಈಗಲಾದರೂ ಅವರ ಕೃತಜ್ಞತೆ ತಿಳಿತಲೇಬೇಕು ಕೃಷ್ಣ. ಅದಕ್ಕಾಗಿಯೇ ವಿಚಾರವನ್ನು ತಮಗೆ ತಿಳಿಸುವ ಉದ್ದೇಶದಿಂದಿದ್ದೇನು ಅಣ್ಣ. ನನಗೆ ತಿಳಿಸಿದ ಮಾತ್ರಕ್ಕೆ ಸಾಲದು ಕೃಷ್ಣ. ಅವರಿಬ್ಬರಿಗೂ ತಕ್ಕಂತೆ ಗರ್ವ ಕಂಡು ನೀನು ಮಾಡಲೇಬೇಕು. ಅದಕ್ಕಾಗಿ ನೀನು ನನಗೆ ತಕ್ಕಂತೆ ಸಹಾಯ ಮಾಡಬೇಕು ಅಣ್ಣ. ಯಾವ ಸಹಾಯ ಬೇಕಾದರೂ ಕೇಳು. ಧನವು ಬೇಕೇ, ದಂಡು ಬೇಕೇ, ಏನು ಬೇಕು ಹೇಳು ಕೃಷ್ಣ. ಅಣ್ಣ, ಹಾಗೆ ನಾವು ಅವರನ್ನು ವಿರಸಭಾವದಿಂದ ಕಾಡಲು ಹೋಗಬಾರದು. ಪಾಪ ಅವರನ್ನು ನಿಗ್ರಹಿಸುವುದು ನಮಗೊಂದು ಕಾರ್ಯವೇ. ಅವರಿಗೆ ಕೆಡುಕಾಗದಂತೆ ತಕ್ಕ ಬುದ್ಧಿಯನ್ನು ಕಲಿಸಲು ಉಪಾಯದಿಂದ ಒಂದು ವಿನೋದವನ್ನು ಕಲ್ಪಿಸಬೇಕು. ಅದಕ್ಕಾಗಿ ನೀನು ನನ್ನ ಇಷ್ಟದಂತೆ ಇದ್ದರೆ ಸಾಕು ಅಣ್ಣ. ಆಗಲಿ ಕೃಷ್ಣ, ಇಂಥ ವಿನೋದಗಳಲ್ಲಿ ನೀನು ಚತುರನ್ನು ನಿನ್ನಿಷ್ಟಂದ್ರೆ ಆಗಲಿ ಕೃಷ್ಣ. ಕೇಳು, ನಾನೀಗ ಒಬ್ಬ ಹಾವಾಡಿಗನಂತೆ ವೇಷವನ್ನು ಧರಿಸಿಕೊಳ್ಳುವೆನು. ನೀನು ಘೋರ ಸರ್ಪವಾಗು. ಗರುಡನನ್ನು ಒಳ್ಳೆಯ ಕುದುರೆಯನ್ನಾಗಿ ಮಾಡುವೆನು. ಆ ಕುದುರೆಯ ಮೇಲೆ ಈ ಸರ್ಪವನ್ನು ಹೇರಿಕೊಂಡು ಹಸ್ತಿನಾಪುರಕ್ಕೆ ಹೋಗೋಣ. ಅಲ್ಲಿ ಪಾಂಡವರ ಸಭೆಯಲ್ಲಿ ಕೆಲವು ವಿನೋದವಾದ ಆಟಗಳನ್ನಾಡೋಣ. ಆಗಬಹುದು ಕೃಷ್ಣ. ಮಕರಂದ, ಈಗ ನಮ್ಮ ಅಣ್ಣನು ಘೋರ ಸರ್ಪ. ಅವಿವೇಕಿ, ಸ್ವಲ್ಪ ನಿಲ್ಲು. ಅಯ್ಯೋ, ಅದು ನನ್ನನ್ನು ಗೆಜ್ಜೆ ಬಿಟ್ಟು ಏನು ಮಾಡೋದು ಕೃಷ್ಣ? ಹುಚ್ಚನೋ ನೀನು. ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನು ಸಂಪೂರ್ಣವಾಗಿ ಕೇಳು. ಸರ್ಪವು ನಿನ್ನನ್ನೇನೂ ಮಾಡುವುದಿಲ್ಲವಯ್ಯ. ಹಾಗಾದರೆ ಬದುಕಿದನು, ಹೇಳು ವಿಚಾರವನ್ನ. ಗರುಡನು ಕುದುರೆಯಾಗುವನು, ನಾನು ಅದರ ಮೇಲೆ ಹತ್ತಿಕೊಳ್ಳುವೆನು. ನೀನು ಅದರ ಮೇಲೆ ಹತ್ತಿಕೊಂಡರೆ ಅದು ನಿನ್ನನ್ನು ಎಲ್ಲಿಯಾದರೂ ಬಂಡೆಯ ಮೇಲೆ ಕುಕ್ಕಿ ನಿನ್ನ ಬುರುಡೆಯನ್ನು ಆರಿಸಿ ಬಿಡುವುದು. ಹಾಗಾದರೆ ಬೇಡವಪ್ಪ, ನಿನ್ನ ತುಂಟ ಗರುಡನ ಮೇಲೆ ನೀನೇ ಹತ್ತಿಕೊ, ನನ್ನ ಕುಂಟ ಕುದುರೆಯ ಮೇಲೆ ನಾನೇ ಹತ್ತಿಕೊಳ್ಳುವೆನು. ಕೇಳು, ನೀನು ನನ್ನಂತೆಯೇ ಹಾವಾಡಿಗನ ವೇಷವನ್ನು ಧರಿಸಿಕೊಂಡು ಡೋಲನ್ನು ಬಾರಿಸುತ್ತಾ ನನ್ನ ಶಿಷ್ಯನಾಗಿ ಬಾ. ಸರ್ಪವು ನಿನ್ನನ್ನೇನೂ ಮಾಡುವುದಿಲ್ಲವಯ್ಯ. ಹಾಗಾದರೆ ಆ ಮಾತು ಖಂಡಿತವರೆಗೆ ಬೇಕಪ್ಪ, ಇಲ್ಲವರೆ ನಾನು ಬರುವುದಿಲ್ಲ. ಆಗಲಿ ಬಾರಯ್ಯ ಪುಣ್ಯಾತ್ಮ. ನಾವೆಲ್ಲರೂ ಹಸ್ತಿನಾಪುರಕ್ಕೆ ಹೋಗೋಣ. ಅಲ್ಲಿ ಪಾಂಡವರ ಸಭೆಯಲ್ಲಿ ಕೆಲವು ವಿನೋದವಾದ ಆಟಗಳನ್ನಾಡೋಣ. ಈ ವಿಚಾರವೆಲ್ಲವನ್ನು ನಾನು ನಿನಗೆ ವಿವರವಾಗಿ ತಿಳಿಸುವೆನು. ಓಹೋ, ನಾರದರ ಉಡಿದ ನಾಟಕವಲ್ಲವೇ? ಆಹಾ ಪುಣ್ಯಾತ್ಮ, ಒಂದು ಕಿಡಿಯನ್ನು ತಗಲಿಸಿ ಒಂದು ರಾಜ್ಯಕ್ಕೆ ಬೆಂಕಿಯನ್ನು ಹಚ್ಚುವನು. ಹಾಗಲಿ ಈ ವಿನೋದವನ್ನು ನಾನು ನೋಡುವೆನು ಕೃಷ್ಣ. ಈ ಹರಟೆಗಳನ್ನು ಬಿಡು. ಈ ಗುಟ್ಟನ್ನು ಯಾರಲ್ಲಿಯೂ ಹೇಳಬೇಡ, ಎಚ್ಚರಿಕೆ. ಹೇಳುವುದಿಲ್ಲಪ್ಪ, ಹೇಳಿದರೆ ಆಮೇಲೆ ನನ್ನ ಕತೆ ಏನಾಗುವುದೆಂಬುದು ನನಗೇನು ಗೊತ್ತಿಲ್ಲವೇ ಕೃಷ್ಣ? ಸರಿ, ಹಾಗಾದರೆ ಹೊರಡು. ವೇಷವನ್ನು ಹಾಕಿಕೊಂಡು ಬಾ. ನಾನು ಹೇಳಿದನೆಂದು ಗರುಡನಿಗೆ ತಿಳಿಸು. ಒಂದು ದಿವ್ಯಾಶ್ವವಾಗಿ ನಮ್ಮನ್ನು ಹಿಂಬಾಲಿಸುವಂತೆ ತಿಳಿಸು. ಹಾಗೆ ಆಗಲಿ ಅಣ್ಣ. ಹೊರಡೋಣ ಕೃಷ್ಣ. ಇನ್ನು ಎಲ್ಲರೂ ವೇಷಧಾರಿಗಳಾಗಿ ಹೊರಡೋಣ. ಆಗಬಹುದು, ಹೋಗೋಣ. ನಡೆ ಹೋಗೋಣ. ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ. ಅಂಬುಜನಾಂಬನ ಅಂತ್ಯವಿಲ್ಲದಾತನ ನಾರಾಯಣ ನಾರಾಯಣ. ಅಂಬುಜನಾಂಬನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಇಲೆಯೊಳು ನಾರಾಯಣ ನಾರಾಯಣ. ತುಂಬು ಮಾಯವಯ್ಯ ಇಲೀಲೆಯ ಗೊಂಬೆಯಾಟವಯ್ಯ ಇಲೀಲೆ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ. ನಾರಾಯಣ ನಾರಾಯಣ.
ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಾರಾಯಣ ನಾರಾಯಣ ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ್ತಾ ನಲಿಸಿ ಮಾಯ ಬೀಸಿ ನಾರಾಯಣ ನಾರಾಯಣ ನಗು ನಗುತ್ತಾ ನಲಿಸಿ ಮಾಯ ಬೀಸಿ ರಾಗದ ಭೋಗದ ಉರಿಯಳು ನಿಲ್ಲಿಸಿ ನಾರಾಯಣ ನಾರಾಯಣ ರಾಗದ ಭೋಗದ ಉರಿಯಳು ನಿಲ್ಲಿಸಿ ಆ ಗೊಮ್ಮೆ ಗೊಮ್ಮೆ ತಾನಾಡಿ ನಲಿಯುವ ಆ ಗೊಮ್ಮೆ ಗೊಮ್ಮೆ ತಾನಾಡಿ ನಲಿಯುವ ಗೊಂಬೆಯಾಟವಯ್ಯ ಇಲ್ಲಿ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಧರ್ಮರಾಜನ ಇಷ್ಟದಂತೆ ಎಲ್ಲ ವಿಚಾರಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಗೇನೋ ತಿಳಿಸಿರುವೆನು. ನಾಟಕಕ್ಕೇನೋ ಹೂಡಿದಂತಾಯಿತು. ಕೃಷ್ಣ ಬಲರಾಮರು ಗರುಡ ಮಕರಂದರು ವೇಷಧಾರಿಗಳಾಗಿ ಹೊರಟು ಧರ್ಮರಾಜನ ಸಭಾಸ್ಥಾನವೆಂಬ ನಾಟಕ ರಂಗವನ್ನು ಸೇರಿ ಅಲ್ಲಿ ತಮ್ಮ ಅಭಿನಯ ಚಾತುರ್ಯಗಳನ್ನು ತೋರಿಸುವರು. ಲೋಕ ನಾಟಕವನ್ನೇ ನಡೆಸುವ ಈ ಮಹಾನುಭಾವರಿಗೆ ಇದು ಯಾವ ಗಣನೆ? ಮುಖ್ಯವಾಗಿ ಪರಮಾತ್ಮನು ನನಗೆ ಇಂತಹ ವಿಚಿತ್ರ ಲೀಲೆಗಳನ್ನು ಆಗಾಗ ನೋಡುವ ಸಂಧಿಯು ನನಗೆ ಒದಗುತ್ತಿರುವುದರಿಂದ ನನ್ನ ಲೋಕ ಸಂಚಾರವು ಬಹಳ ಅತ್ಯಾನಂದಕರವಾಗಿರುವುದು. ನಾನು ಅಲ್ಲಲ್ಲಿ ಸಂಚಾರ ಮಾಡಿಕೊಂಡು ಹಸ್ತಿನಾಪುರಕ್ಕೆ ಹೋಗಿ ಈ ಮಾಯ ವೇಷಧಾರಿಗಳು ಬರುವ ಸಮಯಕ್ಕೆ ಸರಿಯಾಗಿ ಧರ್ಮರಾಜನ ಆಸ್ಥಾನವನ್ನು ಸೇರಿ ಅಲ್ಲಿ ನಡೆಯುವ ವಿನೋದಗಳನ್ನು ನೋಡಿ ಆನಂದಿಸುವೆನು. ಮತ್ತು ಅವಮಾನಿತರಾದ ಭೀಮಾರ್ಜುನರನ್ನು ಹಂಗಿಸಿ ಅವರನ್ನು ಧರ್ಮರಾಜನಲ್ಲಿ ಶರಣಾಗತವಾಗುವಂತೆ ತಿಳಿಸಿ ಅವರ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತೆಯೂ ಅವರಿಗೆ ಮನವರಿಕೆ ಮಾಡುವುದು. ನಾರಾಯಣ ನಾರಾಯಣ ಗೊಂಬೆಯಾಟವಯ್ಯ ಇಲ್ಲಿ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಅಂಬುಜನಾಂಬನ ಅಂತ್ಯವಿಲ್ಲದಾತನ ನಾರಾಯಣ ನಾರಾಯಣ ಅಂಬುಜನಾಂಬನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಈಲೆಯಳು ನಾರಾಯಣ ನಾರಾಯಣ ತುಂಬು ಮಾಯವಯ್ಯ ಈಲೆಯಳು ಗೊಂಬೆಯಾಟವಯ್ಯ ಇಲೀಲೆ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಾರಾಯಣ ನಾರಾಯಣ ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ್ತಾ ನಲಿಸಿ ಮಾಯ ಬೀಸಿ ನಾರಾಯಣ ನಾರಾಯಣ ನಗು ನಗುತ್ತಾ ನಲಿಸಿ ಮಾಯ ಬೀಸಿ ರಾಗದ ಭೋಗದ ಉರಿಯಳು ನಿಲ್ಲಿಸಿ ನಾರಾಯಣ ನಾರಾಯಣ ರಾಗದ ಭೋಗದ ಉರಿಯಳು ನಿಲ್ಲಿಸಿ ಆ ಗೊಮ್ಮೆ ಗೊಮ್ಮೆ ನಾಟಿನಲ್ಲಿಯುವ ಆ ಗೊಮ್ಮೆ ಗೊಮ್ಮೆ ನಾಟಿನಲ್ಲಿಯುವ ಗೊಂಬೆಯಾಟವಯ್ಯ ಇಲೀಲೆ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಮಾಯಗಾರಗಾರುಡೆ ಮಂತ್ರಗಾರಗಾರುಡೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರುಡೆ
ಜಾರದೆ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಘನವಾದ ಯಜ್ಞನೀಯ ಜನರಿಗೆ ತೋರುವ ಘನವಾದ ಯಕ್ಷಣೀಯ ಜನರಿಗೆ ತೋರುವ ಮಾಯಗಾರಗಾರದೆ ಮಂತ್ರಗಾರಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ಘೋರ ಸರ್ಪರಾಜನ ಕಾಡಿಗೆ ಗಾಡಿಪ ಘೋರ ಸರ್ಪರಾಜನ ಕಾಡಿಗೆ ಗಾಡಿಪ ವೀರ ನೀವ ಎತ್ತನೀಯ ಬೀರುವಂತ ಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ಮಂತ್ರಮಾಯ ಮಾಡುತ್ತ ಯಂತ್ರಗಳ ಮಂತ್ರಮಾಯ ಮಾಡುವ ಯಂತ್ರಗಳ ತಂತ್ರದಿಂದ ನೋಟಕರ ಭ್ರಾಂತ ಮಾಡಿ ಮಾಡುವ ತಂತ್ರದಿಂದ ನೋಟಕರ ಭ್ರಾಂತನಾಗಿ ಮಾಡುವ ಮಾಯಗಾರಗಾರದೆ ತಂತ್ರಗಾರಗಾರದೆ ಯಾರು ಕಾಣದ ಮುಂದೆ ಯಾರು ನೋಡದ ಮುಂದೆ ಯಾರು ಕಾಣದ ಮುಂದೆ ಯಾರು ನೋಡದ ಅಂದ ಕಂಡ ಗಚ್ಚರಿಯ ಬೀಳುವಂತ ಗಾರದೆ ಅಂದ ಚಂದ ಗಚ್ಚರಿಯ ಬೀಳುವಂತ ಗಾರದೆ ಮಂತ್ರಗಾರಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ಮಾಯಗಾರಗಾರದೆ ಮಂತ್ರಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರದೆ ಮಾಯಗಾರಗಾರದೆ ಭಲೆ ಭಲೆ ಬಲೆ ಭಲೆ ಶಿಷ್ಯ ಭಲೆ. ಈಗ ನನ್ನನ್ನು ಯಾರಾದರೂ ಕೃಷ್ಣನೆಂದು ಗುರುತು ಹಿಡಿಯಬಲ್ಲರೆ? ಕೃಷ್ಣ ಸದಾ ನಿನ್ನೊಡನೆ ಇರುವ ನನಗೆ ನಿನ್ನ ವೇಷವನ್ನು ನಿನ್ನ ಗುರುತು ಹಿಡಿಯಕ್ಕೆ ಸಾಧ್ಯವೇ ಇಲ್ಲ ಕೃಷ್ಣ. ಹಾಗಾದರೆ ನನ್ನ ವೇಷವು ಸರಿಯಾಗಿರುವುದಷ್ಟೇ? ಸರಿ, ಕೇಳಬೇಕೆ? ಬೇಗ ಬೇಕಾದ ವಿಚಿತ್ರ ವೇಷಗಳನ್ನು ಧರಿಸಿ ಗರ್ವಿಷ್ಠರನ್ನು ಕೆಳಗಿಸಿ ಗೇಲಿಗೆ ಹಚ್ಚಿ ಅವಮಾನ ಪಡಿಸಿದ್ದೇ ನಿನ್ನ ಬಾಲ್ಯದಿಂದಲೂ ಸ್ವಾಭಾವಿಕವಾಗಿರುವುದಲ್ಲಿ ಇಷ್ಟು ಚೆನ್ನಾಗಿ ಆವಾಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳೋಣ ಕೃಷ್ಣ. ಆ ರೀತಿ ಇರುವುದು ನಿನ್ನ ವೇಷವೂ ಅದೇ ರೀತಿ ಇರುವುದು. ನೀನು ಬಹಳ ಚತುರನೋ ಮಕರಂದ. ಸರಿ ಸರಿ, ನಾನು ನಿನ್ನ ಶಿಷ್ಯನಲ್ಲವೇ? ನೆಪಕ್ಕೆ ಮಾತ್ರ ನೀನು ನನಗೆ ಶಿಷ್ಯನಾದರೂ ಇಂತಹ ಕುಚೇಷ್ಟೆಗಳಲ್ಲಿ ನೀನೇ ನನಗೆ ಗುರುವಾಗಿರುವೆ. ಅದಿರಲಿ,
ಪಾಂಡವರ ಆಸ್ಥಾನದಲ್ಲಿ ಹೇಗೆ ನಟನೆ ಮಾಡಬೇಕೆಂಬುದನ್ನು ಬಲ್ಲೆಯ? ನಾನೇನು ಬಲ್ಲೆ? ಇಷ್ಟು ಬೇಗನೆ ಮರೆತು ಬಿಟ್ಟೆ ಏನು? ನಾವಿಬ್ಬರು ಗುರು ಶಿಷ್ಯರಂತೆ ನಟನೆ ಮಾಡಬೇಕೆಂದು ನಾನು ನಿನಗೆ ಆಗಲೇ ಹೇಳಿರಲಿಲ್ಲವೇ? ಓಹೋ, ಸರಿ. ನಾನು ಕೃಷ್ಣ, ನೀನು ಗುರು. ಎಲ್ಲವೋ ನಾನು ಗುರು, ನೀನು ಶಿಷ್ಯ, ತಿಳಿಯಿತೋ? ಅದೇ ಕೃಷ್ಣ, ನಾನು ಗುರು, ನೀನು. ಕೇಳು, ನಾನು ಕೃಷ್ಣನು ಗುರುವು, ನೀನು ಮಕರಂದನು ಶಿಷ್ಯನು, ತಿಳಿಯಿತೋ? ಎಲ್ಲವೋ ಸಾಕು ನಿನ್ನ ವಕ್ರಚೇಷ್ಟೆಗಳು. ಕೇಳು, ನಾನು ಕೃಷ್ಣನು ಗುರುವು, ನೀನು ಮಕರಂದನು ಶಿಷ್ಯನು, ತಿಳಿಯಿತೋ? ತಿಳಿಯಿತು, ಆಗಲೇ ತಿಳಿಯಿತು. ವಿನೋದಕ್ಕೆ ಹಾಗೆ ಹೇಳಿದಷ್ಟೇ ಗುರುಗಳೇ. ಸರಿ, ಎಲ್ಲಾದರೂ ಅಜಾಗರೂಕತೆಯಿಂದ ನನ್ನನ್ನು ಕೃಷ್ಣ ಎಂದು ಕೂಗಿಬಿಟ್ಟಿಯಪ್ಪ, ಎಚ್ಚರಿಕೆ. ಇಲ್ಲವಪ್ಪ, ಇಲ್ಲ. ಹೇಳಿದರೆ ಆಮೇಲೆ ನನ್ನ ಕತೆಗೆ ಏನಾಗುವುದೆಂಬುದು ನನಗೇನು ಗೊತ್ತಿಲ್ಲವೇ? ಒಂದು ವೇಳೆ ನೀನು ನನ್ನನ್ನು ಮರೆತು ಕೂಗಿದರೆ ನೀನು ನನ್ನನ್ನು ನಾನು ನಿನಗೆ ಕಣ್ಣು ಸನ್ನೆ ಮಾಡಿದರಾಯಿತು, ಅಷ್ಟೇ ಅಲ್ಲವೇ? ಒಂದು ವೇಳೆ ಹಾಗೆ ನಾನು ಮಕ್ಕಳನ್ನು ಕೂಗಿದರು ಆ ಕೆಲಸ ಮಾಡಿದರೆ ನಿನ್ನ ಭಾಗ್ಯ ಅಷ್ಟೇ. ಇಲ್ಲವಯ್ಯ, ನಾನು ಹಾಗೆ ಹೇಳುವುದಿಲ್ಲ. ಒಂದು ವೇಳೆ ಆಗ ನೀನು ನನ್ನನ್ನು ಆಗಲಿ, ನಾನು ನಿನಗೆ ಹೇಳಿಕೊಟ್ಟಿರುವ ಹಾವಾಡಿಗರ ವೇಷ, ಭಾಷೆ, ನಟನೆ ಎಲ್ಲವೂ ಜ್ಞಾಪಕದಲ್ಲಿರುವೆಯಷ್ಟೇ. ಓಹೋ, ಬಲ್ಲೆನೆ, ಮರೆತೇನೆ ಅವುಗಳನ್ನು. ಇಷ್ಟಾದರ ಮೇಲೆ ಗುರುವಾಗಿ ಬಳಿಯಲ್ಲಿಯೇ ಇರುವೆ ಇಲ್ಲ. ಆದರೂ ನೀನು ಬಹಳ ಎಚ್ಚರಿಕೆಯಿಂದಿರಬೇಕಪ್ಪ. ಓ, ನಾನೇನು ಎಚ್ಚರಿಕೆ ಇರುವೆನು. ಆದರೆ ಶಿಷ್ಯರು ಎಲ್ಲಿಯಾದರೂ ನನ್ನನ್ನು ಹಿಡಿದು ಬಿಟ್ಟಿಪ್ಪ ಮಹಾರಾಯ. ಎಲ್ಲವೋ ಹುಚ್ಚನಂತೆ ಆಡಬೇಡ. ಅದಿರಲಿ, ನೀನು ನಿನ್ನ ಹೆಸರನ್ನು ಏನೆಂದು ಹೇಳಿಕೊಳ್ಳುವೆ? ಮಕರಂದನೆಂದು. ಅಂತೂ ಮನೆ ಮುಳುಗಿಸುವ ಬುದ್ಧಿಯೇ ನಿನ್ನದು. ನಾವಿಬ್ಬರು ನಮ್ಮ ವೇಷಗಳನ್ನು ವ್ಯತ್ಯಾಸ ಮಾಡಿಕೊಂಡಂತೆ ನಮ್ಮ ಹೆಸರುಗಳನ್ನು ವ್ಯತ್ಯಾಸ ಮಾಡಿಕೊಳ್ಳಬೇಡವೇನೋ? ನಿಜ. ಹಾಗಾದ್ರೆ ಕೊಡುವ ಹೆಸರೇನು ಕೃಷ್ಣ? ಈಗ ಬೇರೆ ಬೇರೆ ನಾಮಕರಣ ಮಹೋತ್ಸವ ನಡೆಯಲಿವೆ ಕೃಷ್ಣ. ಹಾಗಲಿ ನಾನು ಕೃಷ್ಣನ ಹೆಸರಿಟ್ಟುಕೊಳ್ಳೇನು, ನೀನು ಮಾಧವರ ಮಕರಂದನ ಕೃಷ್ಣ ಮಕರಂದರೆಂಬ ಹೆಸರುಗಳೇ ಕೂಡದೆಂಬುದು ನಿನಗೆ ತಿಳಿಯದೇನೋ? ಹಾಗಾದರೆ ಕೊಡುವ ಹೆಸರೇನು? ಕೇಳು, ನಾನು ಮಾಧವವರ್ಮನೆಂದು ಹೆಸರಿಟ್ಟುಕೊಳ್ಳುವೆನು, ನೀನು ಮಕರವರ್ಮನೆಂದು ಹೆಸರಿಟ್ಟುಕೋ, ತಿಳಿಯಿತೋ? ಇನ್ನು ಮುಂದೆ ನಾವಿಬ್ಬರು ನಮ್ಮ ಹೊಸ ಹೆಸರುಗಳಿಂದಲೇ ಕರೆಯಬೇಕು. ಕೃಷ್ಣ ಮಕರಂದರೆಂದು ಕೂಗಲು ಕೂಡದು, ಕೂಗಿದರೆ ಮಾತನಾಡಲೂ ಕೂಡದು, ತಿಳಿಯಿತೋ? ತಿಳಿಯಿತು, ಆಗಬಹುದು. ಹಾಗಾದರೆ ಇನ್ನು ಮುಂದೆ ನಾನು ನಿನ್ನನ್ನು ಮಕರವರ್ಮೆಂದು ಕೂಗಬೇಕು, ನೀನು ನನ್ನನ್ನು ಮಾಧವರ್ಮೆಂದು ಕೂಗಬೇಕು. ಕಡೆಗೂ ಕುಚೇಷ್ಟೆಯನ್ನು ಬಿಚ್ಚಿದೆಯಲ್ಲ. ಕೇಳು, ನಾನು ಮಾಧವನು, ಆದ್ದರಿಂದ ನನ್ನ ಹೆಸರು ಮಾಧವವರ್ಮ. ನೀನು ಮಕರಂದನು, ಆದ್ದರಿಂದ ನಿನ್ನ ಹೆಸರು ಮಕರವರ್ಮ, ತಿಳಿಯಿತೋ? ತಿಳಿಯಿತು. ವಿನೋದಿಗೆ ಹಾಗೆ ಹೇಳಿದೆನು. ಸರಿ, ಇನ್ನಾದರೂ ಕುಚೇಷ್ಟೆಗಳನ್ನು ಬಿಟ್ಟೆಯಾ? ಸರಿ, ಬಿಟ್ಟೆನು. ಸರಿ ಮಕರಂದ. ಏನು ಕೃಷ್ಣ? ನೋಡಿದೆಯಾ, ಮಕರಂದನೆಂದ ಕೂಡಲೇ ಕೃಷ್ಣನೆಂದು ಬಿಟ್ಟೆಯಲ್ಲೋ? ಇಲ್ಲ ಕೃಷ್ಣ. ಎಲ್ಲವೋ ಕೃಷ್ಣ ಎನ್ನಬೇಡವೋ? ಮರೆತು ಬಿಟ್ಟೆ ಕೃಷ್ಣ. ಮತ್ತೆ ನೋಡಿದೆಯಾ, ಕೃಷ್ಣನೆಂಬ ಶಬ್ದವೇ ಈಗ ಕೂಡದೆಂಬುದು ನಿನಗೆ ತಿಳಿಯದೇನೋ? ಓಹೋ, ಅವುಗಳನ್ನು ಮರೆತೇನೆ. ಕೂಗಬೇಕಾದರೆ ಮಕರವರ್ಮೆಂದು ಕೂಗುವೆನು, ನೀನು ನನ್ನ ಮಾಧವರಮೆಂದು ಕೂಗಬೇಕು. ಎಲ್ಲವೋ ನಿನ್ನ ಕುಚೇಷ್ಟೆ ಮಿತಿಮೀರಿತು. ಈಗ ನಾನು ನಿನ್ನ ಗುರುವಾಗಿ ಕೈಗೆ ಬೆತ್ತವನ್ನು ತೆಗೆದುಕೊಳ್ಳಬೇಕು. ಅಯ್ಯೋ ಕೃಷ್ಣ, ಬೇಡ ಕೃಷ್ಣ. ಕೃಷ್ಣ ಅನ್ನೋದಿಲ್ಲ, ಗುರುಗಳೇ ಅನ್ನುವೆನು. ನೀನು ನನ್ನನ್ನು ಗುರುಗಳೇ ಎಂದು ಕೂಗಬೇಕು. ನಾನು ಶಿಷ್ಯ ಎಂದರೆ ನೀನು ಮಾತನಾಡಬೇಕು, ತಿಳಿಯಿತೋ? ಇಲ್ಲವಪ್ಪ, ಶಿಷ್ಯ ಎಂದರೆ ನಾನು ಮಾತನಾಡಬೇಕು.